ಬ್ಯಾಕ್. ನಂದು 2 ದಿನದ ವ್ಲಾಗ್ನ ಸೇರಿಸ್ಕೊಂಡು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನದಿಂದ ಸಂಜೆಯವರೆಗೂ ಅಂದರೆ ರಾತ್ರಿಯವರೆಗೂ ನನ್ನ ರುಟೀನ್ ಹೇಗಿರುತ್ತೆ ಅಂತ ನಾನು ಹಂಚ್ಕೊಳ್ಳೋಕೆ ಆಸೆ ಪಡ್ತೀನಿ. ಇಲ್ಲಿ ನೀವು ನೋಡ್ತಾ ಇರೋ ಇಷ್ಟು ಸ್ವೀಟ್ ಪಂಪ್ಕಿನ್ ಅಂದರೆ ಸಿಹಿ ಕುಂಬಳಕಾಯಿ ನಮ್ಮ ಆರ್ಗ್ಯಾನಿಕ್ ಗಾರ್ಡನ್ನಿಂದ ನಾವು ಬೆಳೆದಿರೋವಂಥದ್ದು. ತುಂಬ ಖುಷಿಯಾಗುತ್ತೆ. ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಪ್ಸ್. ಬೆಳಗ್ಗೆನೇ ಬೇಗ ಆಯಿತು, ಪೂಜೆ ಆಯಿತು, ಹುಣ್ಣಿಮೆ ದಿನ ಕೇಸರಿ ಬಾತ್ ಆ್ಯಂಡ್ ಉಪ್ಪಿಟ್ಟು ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು. ಇವತ್ತಿನ ವ್ಲಾಗ್ ಆದಷ್ಟು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬ್ಯುಸಿ ಡೇ ಹೇಗಿರುತ್ತೆ, ಇವತ್ತು ಸಂಡೇ, ಬಟ್ ಎಲ್ಲ ಸಂಡೇ ಆಗಿರಲ್ಲ, ಎಲ್ಲರಿಗೂ ಸಂಡೇ ಆಗಿರಲ್ಲ ಅನ್ನೋದಕ್ಕೆ ನಾನೇ ಒಂದು ಎಕ್ಸಾಂಪಲ್. ಏನೆಲ್ಲ ಇವತ್ತಿರುತ್ತೆ, ಎಷ್ಟು ಬ್ಯುಸಿ ಇರ್ತೀನಿ, ಅದೆಲ್ಲದೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ರೂಟೀನ್ ಸ್ಟಾರ್ಟ್ ಮಾಡೋಣ ಬನ್ನಿ. ಮಿಸ್ ಮಾಡದೆ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾವಾಗಲೂ ಅಯ್ಯೋ ಆಗಲ್ಲ, ಅಯ್ಯೋ ಕಷ್ಟ ಅಂದ್ಕೊಂಡು ಹೋದರೆ ಏನನ್ನು ಮಾಡೋಕ್ಕೂ ಸಾಧ್ಯ ಇಲ್ಲ. ಆದರೆ ಇರೋದ್ರಲ್ಲಿ ಪಾಸಿಟಿವಿಟಿನ ಹುಡ್ಕೊಂಡು ಹೋದರೆ ಡೆಫಿನೆಟ್ಲಿ ಏನಾದರೂ ಒಂದು ಸಾಧಿಸ್ಬೋದು ಅನ್ನೋದು ನನ್ನ ಮಾತು. ಬನ್ನಿ. ಮೊದಲಿಗೆ ಮೊಸರು ಸಾರು, ಮುದ್ದೆ ಮಧ್ಯಾಹ್ನದ ಊಟಕ್ಕೆ ನಾನು ಜೋಡಿಸ್ತಾ ಇದ್ದೀನಿ. ಇಲ್ಲಿ ಮಧ್ಯಾಹ್ನದ ಊಟ ಆದ ನಂತರ ನನ್ನ ರುಟೀನ್ ಹೇಗಿರುತ್ತೆ, ಪ್ರತಿನಿತ್ಯದ ಕೆಲಸ, ಎವ್ರಿ ಡೇ ನನ್ನ ಕೆಲಸ ಏನಿರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಈಗ ಸುಮಾರು 2 ತಿಂಗಳಾಯಿತು ನಾನು ರೆಸ್ಟ್ ಮಾಡ್ತಾ ಇಲ್ಲ. ಮಧ್ಯಾಹ್ನ ಟೈಮ್ ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತಾ ಇರೋದು. ಆದರೆ ರೆಸ್ಟ್ ಮಾಡಬೇಕಂತ ನನಗೆ ಅನ್ನಿಸ್ತಾ ಇಲ್ಲ. ಬಿಕಾಸ್ ಎನರ್ಜಿ ಲೆವೆಲ್ಸ್ ಜಾಸ್ತಿ ಇರುತ್ತೆ. ಎನರ್ಜಿ ಲೆವೆಲ್ ಜಾಸ್ತಿ ಇರಬೇಕು ಅಂದರೆ ನಾವು ತಿನ್ನೋವಂಥ ಆಹಾರ ಪದಾರ್ಥ ಬದಲಾಗಬೇಕು. ಇದ್ರ ಬಗ್ಗೆ ನಾನು ಇನ್ನೊಮ್ಮೆ ನಿಮ್ಮ ಜೊತೆ ಹಂಚ್ಕೋತೀನಿ ನನ್ನ ರುಟೀನ್ ಹೇಗಿದೆ ಅಂತ. ಇಲ್ಲಿ ಮೊಸರನ್ನ ಒಂದು ಅರ್ಧ ಲೀಟ್ರಷ್ಟು ಮೊಸರನ್ನ ನಾನು ಕಲ್ಚಟ್ಟಿಯಲ್ಲಿ ಕಡಿದ್ಬಿಟ್ಟು, ಅದಕ್ಕೆ ನೀರು ಮಿಕ್ಸ್ ಮಾಡಬಾರ್ದು, ಕಡಿದ್ಬಿಟ್ಟು ಇಟ್ಟಿದ್ದೀನಿ. ಹಾಗೆ ನಮ್ಮ ಹಾಲೇಶ್ ಅವರು ಆರ್ಗ್ಯಾನಿಕ್ ಬದನೆಕಾಯಿ ಅಂದರೆ ಮುಳುಗಾಯಿ ಅದನ್ನು ಬೆಳೆದಿದ್ದೆ ಅಂಥೇಳಿ ತಂದು ಕೊಟ್ಟಿದ್ರು. ಸರಿ, ಮೊಸರು ಸಾರಿಗೆ ಒಳ್ಳೆ ಕಾಂಬಿನೇಷನ್ ಅಂದ್ಕೊಂಡು ಆ ಬದನೆಕಾಯಿನ ಹೆಚ್ಚಿಬಿಟ್ಟು ನೀರಲ್ಲಿ ಉಪ್ಪಾಕಿ ಸ್ವಲ್ಪ ಬೇಯಿಸ್ಕೋಬೇಕು. ಒಂದು 3/4 ಭಾಗ ಬೇಯಿಸ್ಬಿಟ್ಟು ಆ ನೀರನ್ನು ಚೆಲ್ಲಿ ಆ ಮುಳುಗಾಯಿನ ಅಂದರೆ ಬೆಂದಿರೋಂಥ ಬದನೆಕಾಯಿನ ನಾವು ಮೊಸರಿಗೆ ತಣ್ಣಗಾದಮೇಲೆ ಸೇರಿಸ್ಬೇಕು. ಅಂದರೆ ಬಿಸಿದು ಸೇರಿಸಿದ್ರೆ ಮೊಸರು ಉಳಿಯುತ್ತೆ. ಅದಕ್ಕೆ ಮುಳುಗಾಯಿ ಬೇಯಿಸಿ ತಣ್ಣಗಾದ ನಂತರ ನಾವು ಅದನ್ನು ಈ ಮೊಸರಿಗೆ ಸೇರಿಸ್ಕೋಬೇಕಾಗತ್ತೆ. ಏನೇ ಆಗಲಿ, ಆರ್ಗ್ಯಾನಿಕ್ ಅಂದ ತಕ್ಷಣ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ನಿಜವಾಗ್ಲೂ ಅದರ ಅನುಭವ ಪಟ್ಟೋರಿಗೆ ಮಾತ್ರ ಗೊತ್ತು. ಒಂದು ಆಲೂಗಡ್ಡೆ ಸಿಕ್ಕಲಿ ಇದು ಆರ್ಗ್ಯಾನಿಕ್ ಅಂತ ಗೊತ್ತಾದ ತಕ್ಷಣ ನಮ್ಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ. ಆರ್ಗ್ಯಾನಿಕ್ ಅಂದರೆ ಔಷಧಿ ಹಾಕಿಲ್ಲ ಅಂದ ತಕ್ಷಣ ಆರ್ಗ್ಯಾನಿಕ್ ಅಂತ ಅಂದ್ಕೊಂಡಿದ್ರೆ ಅದು ನಮ್ಮ ತಪ್ಪು ಕಲ್ಪನೆ. ಆರ್ಗ್ಯಾನಿಕ್ ಅಂದರೆ ಮಣ್ಣನ್ನು ಕೂಡ ಆರ್ಗ್ಯಾನಿಕ್ ಆಗಿ ಮಾಡಿರಬೇಕು, ಪರಿವರ್ತನೆಗೊಳಿಸಿರಬೇಕು. ಸಾವಯವ ಕೃಷಿ ಅಂದರೆ ಮಣ್ಣು ಮೊದಲಿಗೆ ಸಾವಯವ ಆಗಿರಬೇಕು, ಆನಂತರ ಅದರಲ್ಲಿ ಬೆಳೆದಂಥ ಆಹಾರ ಪದಾರ್ಥಗಳು ಯಾವುದೇ ಔಷಧಿ ಹಾಕದೆ ಬೆಳೆದಿದ್ದರೆ ಅದು ಸಾವಯವ ಅಂತ ಹೇಳ್ಬೋದು. ಸೊ ಈ ಬದನೆಕಾಯಿ ನೋಡ್ಬೋದು, ಒಂದೇ ಒಂದು ಬೀಜ ಇಲ್ಲ, ಅಷ್ಟು ಚೆನ್ನಾಗಿದೆ. ಎಳೆ ಬದನೆಕಾಯಿ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಮೊಸರು ಸಾರು ನಿಜವಾಗ್ಲೂ ಬಿಸಿ ಬಿಸಿ ರಾಗಿ ಮುದ್ದೆ, ಮೊಸರು ಸಾರು. ಮಳೆ ಬರ್ತಾ ಇರುತ್ತಲ್ವ, ಈ ಚಳಿ ಇತ್ತು, ಮಳೆ ಇತ್ತು, ಮಧ್ಯಾಹ್ನ ಟೈಮು ಬಿಸಿ ಬಿಸಿ ಮುದ್ದೆ ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಒಳ್ಳೊಳ್ಳೆ ಸಾರು, ಮಜ್ಜಿಗೆ ಸಾರು, ಮೊಸರು ಸಾರು ಈ ಥರ ಮಾಡ್ಕೊಂಡಾಗ ಸಖತ್ತಾಗಿರುತ್ತೆ. ನಮ್ಮ ಮನೆಯವ್ರು ಹೇಗೆಂದರೆ ಅವ್ರಿಗೆ ಈ ಥರ ಸಾರುಗಳೆಲ್ಲ ಅನ್ನಕ್ಕೆಲ್ಲ ಇಷ್ಟ ಆಗಲ್ಲ. ಈ ಸಾರುಗಳೇನಿದ್ರು ಮುದ್ದೆ ಊಟ ಮಾಡ್ತಾರೆ, ಅನ್ನಕ್ಕೆ ಬೇರೆ ಸಾಂಬಾರೇ ಆಗಬೇಕು ಅನ್ನ ಊಟ ಮಾಡಿದ್ರೆ, ಅಥವಾ ಅನ್ನ ಊಟ ಮಾಡೋದೇ ಇಲ್ಲ ಈ ಥರ. ಆದರೆ ಇದೇ ಥರ ಅಂದ್ಕೊಂಡು ಅವ್ರು ತಿನ್ನಲ್ಲ ಅಂದ್ಕೊಂಡು ನಾನು ಮಾಡೋದೇ ಅಪರೂಪ ಈ ಥರ ಸಾರುಗಳು. ಇಲ್ಲ, ಏನಾದರೂ ಆಗಲಿ ನೀವು ಅನ್ನ ಊಟ ಮಾಡಿದ್ರು ಪರವಾಗಿಲ್ಲ ಅಂದ್ಕೊಂಡು ನಾನು ಮೊಸರು ಸಾರನ್ನೇ ಮಾಡ್ತಾಯಿದ್ದೀನಿ. ಇದು ಸಂಡೇ. ಈ ಸಂಡೇ ವ್ಲಾಗ್ ಆ್ಯಂಡ್ ಮಂಡೇ ವ್ಲಾಗ್ ಎರಡು ಮಿಕ್ಸ್ ಆಗಿದೆ ಇಲ್ಲಿ. ಯಾಕೆ ಅಂತಂದರೆ ಇವತ್ತು ಮಧ್ಯಾಹ್ನನೇ ಎಲ್ಲ ಶೂಟ್ ಮಾಡಬೇಕು ನನ್ನ ರುಟೀನ್ನ ನಾನು ಅಂದ್ಕೊಂಡೆ. ಮನೇಲಿ ಯಾರೋ ಗೆಸ್ಟ್ ಬಂದರು, ಅಲ್ಲಿಗೆ ನನ್ನ ರುಟೀನ್ ಮುಗೀತು. ಸೊ ಅದೇ ಟೈಮಿಂದ ನೆಕ್ಸ್ಟ್ ಡೇ ಊಟ ಆದ ನಂತರ ನನ್ನ ರುಟೀನ್ ಹೇಗಿರುತ್ತೆ ಅಂತ ನಾನು ಕಂಟಿನ್ಯೂ ಮಾಡಿದ್ದೀನಿ. ಸೊ 2 ದಿನದ ವ್ಲಾಗ್ನ ನಾನಿಲ್ಲಿ ಹಂಚ್ಕೊಳ್ತೀನಿ. ಇಲ್ಲಿ ಚಿಕ್ಕ ಮಿಕ್ಸರ್ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಜೀರಿಗೆ ಪುಡಿ ಹಾಕಿದ್ದೀನಿ. ಜೀರಿಗೆ ಹಾಕಿದ್ರೆ ಅದು ಪೌಡ್ರ್ ಆಗಲ್ಲ. ಹಾಗೆ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿನ ಸ್ಕ್ಯೂವರ್ ಸ್ಟಿಕ್ ಅಂದರೆ ಈ ಥರ ಕಡ್ಡಿ ಇರುತ್ತೆ, ಒಂದು ಸ್ಕ್ಯೂವರ್ ಸ್ಟಿಕ್ ಅಂತ ಹೇಳ್ತೀವಿ ನಾವು, ಅದನ್ನು ಬಾರ್ಬಿಕ್ಯೂ ಸ್ಟಿಕ್ ಅಂತಲೂ ಕರಿತೀವಿ. ಅದಕ್ಕೆ ನಾವು ಮೆಣಸಿನ್ಕಾಯಿನ ಚುಚ್ಕೊಳ್ತೀನಿ ನಾನು. ಚುಚ್ಚಿ ಗ್ಯಾಸ್ ಸ್ಟವ್ ಮೇಲೆ ಹಿಡಿದ್ರೆ ಆ ಫ್ಲೇಮಿಗೆ ಇದು ಸುಟ್ಕೊಳ್ಳುತ್ತೆ, ಬೇಗ ಸುಡುತ್ತೆ. ಆ ಸುಟ್ಟಿರೋಂಥ ಮೆಣಸಿನ್ಕಾಯಿನ ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ಬೆಳ್ಳುಳ್ಳಿನ ಸುಲ್ಕೊಂಡು ಹಾಕಿ ಸ್ವಲ್ಪ ಮಿಕ್ಸರ್ ಮಾಡ್ಕೋಬೇಕಾಗತ್ತೆ ನಾವು. ಇದು ಮೊಸರಿಗೆ ಸೇರ್ಸೋಕ್ಕೆ ಮೊಸರು ಖಾರ.
ಬೆಳ್ಳುಳ್ಳಿ ಇದು ಬೆಂಗಳೂರಿಂದ ತಂದಿದ್ದು ದಪ್ಪ ಬೆಳ್ಳುಳ್ಳಿ, ಅಷ್ಟು ಟೇಸ್ಟ್ ಅನಿಸಲ್ಲ, ಬಟ್ ಸುಲಿಯೋಕ್ಕೆ ಈಸಿ. ಇಲ್ಲಿ ನಾನು ಬೆರಳಿಗೆ ಆ ಗಾರ್ಲಿಕ್ ಪೀಲರ್ನ ಅದು ಒಂದು ಸಿಗುತ್ತೆ, ಅಮೆಝಾನಲ್ಲಿ ಸಿಗುತ್ತೆ. ನಾನು ಒಂದು 2 ವರ್ಷ ಆಯ್ತು ತರಿಸಿ. ಅದಿದ್ದರೆ ಮಾತ್ರ ಬೆಳ್ಳುಳ್ಳಿ ಸುಲಿಯೋಕ್ಕೆ ಹೋಗ್ತೀವಿ, ಇಲ್ಲಾಂದರೆ ಸುಲಿಯೋಕ್ಕೆ ಹೋಗಲ್ಲ ನಾವು, ಹಂಗಾಗುತ್ತೆ. ಯಾಕಂದರೆ ಉಗುರೆಲ್ಲ ನೋವು ಬರುತ್ತಲ್ವ, ಅದಿದ್ದರೆ ಸಿಕ್ಕಾಪಡೆ ಈಸಿ ಸುಲಿಲಿಕ್ಕೆ. ಸೊ ಅದಿಟ್ಕೊಂಡೇ ನಾವು ಬೆಳ್ಳುಳ್ಳಿನ ಸುಲಿಯೋದು. ಬೆಳ್ಳುಳ್ಳಿ ಸುಲಿದ ನಂತರ ಅದನ್ನು ಸ್ವಲ್ಪ ಜಜ್ಜಿಬಿಟ್ಟು ಮಿಕ್ಸರ್ ಜಾರ್ಗೆ ಹಾಕಬೇಕು. ಇದು ಅಮ್ಮ ಹೇಳ್ತಿರ್ತಾರೆ ಯಾವಾಗಲೂ. ಇದನ್ನು ಕೂಡ ಮೊಸರು ಸಾರನ್ನು ನಾನು ಯಾವಾಗ ಮತ್ತು ಅಮ್ಮನ ವೀಡಿಯೋ ನೋಡಿಕೊಂಡೇ ನಾನು ಮಾಡೋದು. ಅಷ್ಟರಲ್ಲಿ ಕಲ್ಲಂಗಡಿ ಹಣ್ಣು ಇತ್ತಲ್ವ, ಕಲ್ಲಂಗಡಿ ಹಣ್ಣು ಸ್ವಲ್ಪ ಹೆಚ್ಕೊಂಡು ತಿನ್ಕೋತಾ ಅಡುಗೆ ಮಾಡೋಣ. 12 ಗಂಟೆ ಸಮಯ. ಸೊ ಇನ್ನೂ 1 ಗಂಟೆ ಇದೆ ಊಟ ಮಾಡೋಕ್ಕೆ. ಅಲ್ಲಿ ತನಕ ಅಟ್ಲೀಸ್ಟ್ 1-2 ಪೀಸ್ ಹಣ್ಣು ತಿನ್ನೋಣ ಅಂದ್ಕೊಂಡು. ನೋಡಿ, ನಿಮಗೆ ಯಾರೋ ಬಂದುಬಿಟ್ಟು ಆರೋಗ್ಯದ ಕಡೆ ಗಮನ ಕೊಡು, ಅದು ತಿನ್ನು ಇದು ತಿನ್ನು ಅಂತ ಯಾರೂ ಹೇಳಲ್ಲ. ನಿಮ್ಮ ಆರೋಗ್ಯದ ಕಡೆ ನೀವೇ ಗಮನ ಕೊಡಬೇಕು. ನಿಮ್ಮ ಮನೆಗೆ ನೀವೇ ಮಹಾರಾಣಿ ಅಂದಾಗ ನಿಮಗೆ ಯಾರು ರೆಸ್ಟ್ರಿಕ್ಟ್ ಮಾಡ್ತಾರೆ, ಅಥವಾ ಯಾರು ನಿಮಗೆ ಕಂಡೀಷನ್ ಮಾಡ್ತಾರೆ, ಅಥವಾ ಯಾರು ನಿಮಗೆ ಸಜೆಷನ್ ಕೊಡ್ತಾರೆ? ಇಲ್ಲ, ನೀವೇ ಅದಕ್ಕೆ ಒಂದು ಏನು ಹೇಳ್ತಾರೆ, ವಾಲಂಟಿಯರ್ ಆಗಿ ನಿರ್ಧಾರಗಳನ್ನು ತೊಗೋಬೇಕಾಗತ್ತೆ. ಸೊ ನಾನು ಹಣ್ಣು ತಿಂತಾನೆ ಕೆಲಸಗಳನ್ನು ಮಾಡ್ತಾಯಿದ್ದೀನಿ. ಒಂದು ಬೌಲ್ಗೆ ಹಾಕ್ಬಿಟ್ಟು ಒಂದು ಫೋರ್ಕ್ನ ಇಟ್ಬಿಟ್ರೆ ಅಲ್ಲಿ ಆವಾಗ ಒಂದೊಂದು ಬಾಯಿಗೆ ಹಾಕ್ಕೊಂಡು ಕೆಲಸ ಮಾಡ್ಕೊಳ್ತೀನಿ. ನಿಜವಾಗ್ಲೂ ಆ್ಯಕ್ಚುಲಿ ಕುತ್ಕೊಂಡು ಸಮಾಧಾನವಾಗಿ ತಿನ್ನಬೇಕು, ಅಷ್ಟೆಲ್ಲ ಟೈಮ್ ನಿಜವಾಗ್ಲೂ ಇರಲ್ಲ. ಓಡಾಡಿಕೊಂಡೇ ತಿಂದ್ಕೊಂಡು ಸ್ವಲ್ಪ ಕೆಲಸ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಆ ಹಣ್ಣು ತಿನ್ನಂಗಾದರೂ ಆಗುತ್ತೆ. ಇಲ್ಲಾಂದರೆ ಹಣ್ಣು ಕೂಡ ತಿನ್ನಲ್ಲ, ಅಲ್ಲೇ ಇರುತ್ತೆ. ಈಗ ಮೊಸರಿಗೆ ನಾನು ರುಬ್ಕೊಂಡ್ರಂಥ ಈ ಖಾರನ ಹಾಕ್ತಾಯಿದ್ದೀನಿ. ಇನ್ನೊಮ್ಮೆ ಹೇಳ್ತೀನಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಪುಡಿ, ಬೆಳ್ಳುಳ್ಳಿ, ಹಾಗೆ ಹಸಿ ಮೆಣಸಿನ್ಕಾಯಿ, ಹುರಿದಿರೋ ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಬಿಟ್ಟು ಮೊಸರಲ್ಲಿ ಇಟ್ಟೆ. ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕೊಂದು ಒಗ್ಗರಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ಒಂದು ಚಿಟಿಕೆ ಅರಿಶಿನ ಹಾಕಿ ಚೆನ್ನಾಗಿ ಈರುಳ್ಳಿನ ಬಾಡಿಸ್ಕೊಳ್ಳೋಣ. ಈರುಳ್ಳಿ ಜಾಸ್ತಿ ಹಾಕ್ತಾಯಿದ್ದೀನಿ, ಕಾರಣ ನಾವು ನಂಚ್ಕೊಳ್ಳೋಕ್ಕೆ ಮುದ್ದೆ ಜೊತೆಗೆ ಊಟ ಮಾಡುವಾಗ ಈರುಳ್ಳಿ ಸಿಗ್ತಾ ಇರುತ್ತೆ. ಅದು ತುಂಬ ಟೇಸ್ಟಿ ಅನಿಸುತ್ತೆ ನಮಗೆ. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಈರುಳ್ಳಿನ ಜಾಸ್ತಿನೇ ತೊಗೊಂಡಿದ್ದೀನಿ. ನೋಡಿ, ಒಂದು ಚಿಟಿಕೆ ಅರಿಶಿನ ಹಾಕಿದ್ಮೇಲೆ ಈರುಳ್ಳಿ ಬಣ್ಣನೇ ಬದಲಾಯಿತು. ಈರುಳ್ಳಿ ಈ ಕಂದು ಬಣ್ಣಕ್ಕೆ ಬಂದ ನಂತರ ನಾವು ಇದನ್ನು ಆಫ್ ಮಾಡಿ ತಣ್ಣಗಾಗಬೇಕು. ತಣ್ಣಗಾಗೋವರೆಗೂ ಮೊಸರಿಗೆ ನಾವು ಅದನ್ನು ಮಿಕ್ಸ್ ಮಾಡೋದು ಬೇಡ. ಹಾಗೆ ಬದನೆಕಾಯಿ ಇರುತ್ತಲ್ಲ, ಅದು ಕೂಡ ತಣ್ಣಗಾದ್ಮೇಲೆ ನಾವು ಅದನ್ನು ನೋಡಿ ತಣ್ಣಗಾಗಿ ಈ ಒಂದು ಜರಡಿಯಲ್ಲಿ ಹಾಕಿಟ್ಟಿದ್ದೆ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಬದನೆಕಾಯಿನ. ಹಾಗೆ ಒಗ್ಗರಣೆನೂ ಕೂಡ ಇದಕ್ಕೆ ಬೆರೆಸ್ತಿ ಆಮೇಲೆ ನಿಮಗೆ ತೋರಿಸ್ತೀನಿ. ಇಲ್ಲಿ ಮುದ್ದೆಗೆ ನೀರಿಟ್ಟಿದ್ದೀನಿ. ಮುದ್ದೆ ಮಾಡಲಿಕ್ಕೆ ನಾನಿಲ್ಲಿ ಇಂಡಾಲಿಯಂ ಪಾತ್ರೆನೇ ತೊಗೊಂಡಿದ್ದೀನಿ, ಯಾಕಂದರೆ ಆ ಸ್ಟೀಲ್ ಪಾತ್ರೆ ಬೇಗ ತಳ ಒತ್ತುತ್ತಾ ಇದೆ. ಮಣ್ಣಿನ ಪಾತ್ರೆ ಬಳಸ್ತಾ ಇದ್ದೆ, ಮಣ್ಣಿನ ಪಾತ್ರೆ ಕ್ರ್ಯಾಕ್ ಬಂತು. ಸೊ ಇಲ್ಲಿ ರಾಗಿ ಹಿಟ್ಟನ್ನು ಕಲಿಸ್ಬಿಟ್ಟು ಕುದಿಯೋ ನೀರಿಗೆ ಹಾಕಿದ್ದೀನಿ. ಇದನ್ನು ಒಂದು 5 ನಿಮಿಷ ಬೇಯಲಿ. ಇದು ಬೆಂದ ನಂತರ ಒಣಗಿರೋ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅಲ್ಲಿಂದ 2 ನಿಮಿಷ ನಾವು ಮುಚ್ಚಿಟ್ರೆ ಸಾಕು, ಮುದ್ದೆ ರೆಡಿ. ತುಂಬ ಈಸಿ. ಅದಕ್ಕೆ ಅಳತೆ ಅಂತಲ್ಲ, ಕಣ್ಣು ಅಳತೆ ಸಾಕು. ಇದಕ್ಕೆಲ್ಲ ನಾವು ಯಾವ ಅಳತೆ ಅಂತಿಲ್ಲ. ನಾವು ಮುಂಚೆ ನೀರಲ್ಲಿ ಕಲಿಸ್ಬಿಡುವಾಗ ತೆಳ್ಳಗಿದ್ರೂ ಓಕೆ, ಗಟ್ಟಿ ಇದ್ದರೂ ಓಕೆ. ಈಗ ಒಣ ಹಿಟ್ಟು ಹಾಕಿದ್ಮೇಲೆ ನಾವೇನು ಕಲಿಸ್ತೀವಲ್ಲ ಅದು ಟ್ಯಾಲೆಂಟ್. ಈಗ ನಾವು ಚೆನ್ನಾಗಿ ಸ್ಮೂತಾಗಿ ಬರೋ ಥರ ಈ ಮುದ್ದೆ ಕೋಲಲ್ಲಿ ಆಡಿಸ್ಬಿಟ್ರೆ ಅಲ್ಲಿಗೆ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಈ ಕೈ ಆಡಿಸೋದನ್ನು ಸ್ವಲ್ಪ ಸೋಮಾರಿತನ ಮಾಡಿಬಿಟ್ಟು ಸ್ಲೋ ಮಾಡಿದೆ ಆ ಕಡೆ ಈ ಕಡೆ ಮಾಡಿದೆ ಅಂದರೆ ಗಂಟು ಬೀಳುತ್ತೆ. ಇಷ್ಟಕ್ಕೆ ಬಿಟ್ಬಿಡ್ತಾರೆ, ಅವಾಗ ಮುದ್ದೆ ಚೆನ್ನಾಗಲ್ಲ. ನೋಡಿ, ಪೂರ್ತಿ ನಾನು ಕೈ ಆಡಿಸ್ದಾಗ ನೋಡಿ ಎಷ್ಟು ಸ್ಮೂತ್ ಕನ್ಸಿಸ್ಟೆನ್ಸಿ, ಆ ಸ್ಮೂತ್ ಪೇಸ್ಟ್ ಬಂದರೆ ಮಾತ್ರ ಮುದ್ದೆ ತುಂಬ ಚೆನ್ನಾಗಾಗುತ್ತೆ. ತಟ್ಟುವಾಗ ತುಂಬ ಕಷ್ಟ ಆಗಲ್ಲ, ಈಸಿಯಾಗಿ ಬಂದುಬಿಡುತ್ತೆ. ನೋಡಿ, ಆಲ್ಮೋಸ್ಟ್ ಮುದ್ದೆ ಆಯಿತು. ಇದನ್ನ ಇವಾಗ ಒಂದು 2-3 ನಿಮಿಷ ಮುಚ್ಚಿಟ್ಬಿಡೋಣ, ಯಾಕಂದರೆ ಅದು ಹಬೆಯಲ್ಲಿ ಬೇಯ್ಕೊಳ್ಳುತ್ತೆ. ಚೆನ್ನಾಗಿ ಬೆಂದ ಮೇಲೆ ನಾವು ಮುದ್ದೆನ ತಟ್ಟಬೇಕಾಗತ್ತೆ. ಇಲ್ಲಿ ಮೊಸರು ಸಾರಿಗೆ ನಾನು ಒಗ್ಗರಣೆನೂ ಹಾಕಿದ್ದೀನಿ, ರುಬ್ಬಿರೋ ಖಾರನೂ ಹಾಕಿದ್ದೀನಿ, ಬದನೆಕಾಯಿನೂ ಮಿಕ್ಸ್ ಮಾಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಚೂರು ರುಚಿಗೆ ಉಪ್ಪು ಬೇಕಾಗತ್ತೆ, ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಉಪ್ಪು ನೋಡಿಕೊಂಡು ಸೇರಿಸ್ಕೊಳ್ಳಿ, ನಿಮ್ಮ ಮನೆಯ ರುಚಿಯ ಅನುಸಾರ. ಸೊ ಸಾರಂತೂ ರೆಡಿ ಆಯಿತು, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಮೊಸರಿಗೆ ನೀರು ಮಿಕ್ಸ್ ಮಾಡಬಾರ್ದು, ಅಂದರೆ ನೀರು ಹಾಕಿದಷ್ಟು ಅದರ ರುಚಿ ಕಡಿಮೆ ಆಗೋಗುತ್ತೆ. ಆದಷ್ಟು ನೀರು ಮಿಕ್ಸ್ ಮಾಡದೆ ಗಟ್ಟಿ ಮೊಸರಿಗೇ ನೀವು ಇದೆಲ್ಲ ಹಾಕ್ಕೊಂಡಾಗ ಇದನ್ನ ಮೊಸರು ಖಾರ ಅಂತಾರೆ, ಮೊಸರು ಸಾರು ಅಂತಾರೆ, ಅಸೆಂಬ್ರ ಅಂತ ಹೇಳ್ತಾರೆ. ಇದಕ್ಕೆ 3-4 ಹೆಸರು. ನಿಮ್ಮ ಸೈಡ್ ಏನಂತೀರಾ ಕಮೆಂಟಲ್ಲಿ ತಿಳಿಸಿ, ಆಯಿತಾ? ಈಗ ಮುದ್ದೆ ರೆಡಿ ಆಯಿತು. ನಮ್ಮ ಮನೆಯವರಾದರೂ 2 ಗಂಟೆ ಆಗುತ್ತೆ ನಾನು ಬರೋದು ಅಂತ. ಸರಿ, ನೀವು 2 ಗಂಟೆಗೆ ಬನ್ನಿ ಅಂತೇಳಿ ನಾನು ಊಟ ಮಾಡ್ತಾಯಿದ್ದೀನಿ. ಸೊ ನನಗೆ ಹಶ್ವಾಗಿರುತ್ತೆ, ಬಿಕಾಸ್ 8:30 ತಿಂಡಿ ತಿಂದಿರ್ತೀವಿ. ಅದ್ರ ಮೇಲೆ ತಡ್ಕೊಳಕ್ಕೆ ನನಗೂ ಆಗೋಲ್ಲ. 1:30 ನಾನು ಊಟ ಮಾಡಿಬಿಡ್ತೀನಿ. ಆಮೇಲೆ ನಮ್ಮ ಮನೆಯವ್ರು ಯಾವಾಗಲೂ ಹೇಳೋದಷ್ಟು ನನಗೆ ಕಾಯಬೇಡ, ನಿನ್ನ ಟೈಮಿಂಗ್ ನೀವು ಊಟ ಮಾಡಿಬಿಡು ಅಂತ. ಅವ್ರಿಗೂ ಹಸುವಾಗಿರುತ್ತೆ ಪಾಪ, ಅವರು 8:30 ತಿಂದಿರ್ತಾರೆ. ಬಟ್ ಕೆಲಸದಲ್ಲಿ ಆಚೆ ಯಾರೋ ಬಂದಿರ್ತಾರೆ, ಇಂಜಿನಿಯರ್ ಬಂದಿರ್ತಾರೆ, ಅಥವಾ ಇನ್ನೇನೋ ಕೆಲಸ ನಡೀತಾ ಇರುತ್ತೆ, ಅದನ್ನು ಬಿಟ್ಟು ಬರೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ.
ಹಾಗೆ ಇದೆಲ್ಲ ಗಿಡಗಳನ್ನು ಹಾಕಿ ಸ್ವಲ್ಪ ದಿನ ಆಯಿತು. ಆ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಅಂದರೆ ಹಾಕಿದ್ದಾಗ ವಿಡಿಯೋ ಅಲ್ಲ, ಇದು ಇವತ್ತಿಂದೇ ವಿಡಿಯೋ ಇದು. ಅಂದರೆ ನೆನ್ನೆ ಮಂಡೇ ಶೂಟ್ ಮಾಡಿರೋಂಥ ವಿಡಿಯೋ. ಈ ಗಿಡಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಯಾಕಂದರೆ ಹೊಸ ಮನೆ ಗೃಹ ಪ್ರವೇಶದಷ್ಟರಲ್ಲಿ ಈ ಗಿಡಗಳೆಲ್ಲ ಚೆನ್ನಾಗಿ ಬರ್ಬೋದು. ಬಂದರೆ ನಮಗೆ ಚೆನ್ನಾಗಿ ಅನಿಸುತ್ತೆ. ಗೃಹ ಪ್ರವೇಶಕ್ಕಂತಲ್ಲ, ಆ ಮನೆಗೆ ನಾವು ಶಿಫ್ಟ್ ಆಗುವಾಗ ದೊಡ್ಡ ದೊಡ್ಡ ಗಿಡಗಳಿದ್ದರೆ ನಮಗೆ ಮನೆ ಒಳಗಡೆ ಇಡೋಕ್ಕೆ ಇಂಡೋರ್ ಪ್ಲ್ಯಾಂಟ್ಸು ಇದೆ, ಔಟ್ಡೋರ್ ಪ್ಲ್ಯಾಂಟ್ಸು ಇದೆ. ಸೊ ಗಿಡಗಳು ಚೆನ್ನಾಗಿ ಹಸಿರು ಇದ್ದಷ್ಟು ಚೆಂದ. ಆಚೆ ಕಡೆಗಂತೂ ಗಾರ್ಡನ್ ಮಾಡಬೇಕಂತ ಯೋಚನೆ ಮಾಡಿರೋದ್ರಿಂದ ಮನೆ ಒಳಗಡೆ ಆಮೇಲೆ ಸ್ಟೇರ್ಕೇಸ್ ಹತ್ರ ಅಥವಾ ಮನೆ ಮುಂಭಾಗದಲ್ಲಿ ಇಡಲಿಕ್ಕೆ ಒಂದಷ್ಟು ಗಿಡಗಳು ಬೇಕು ಅಂಥೇಳಿ ಇದೆಲ್ಲ ತಂದುಬಿಟ್ಟು ಒಂದು 16 ಪಾಟೇನೋ ತಂದು ಅದಕ್ಕೆ ಗಿಡಗಳನ್ನು ಹಾಕಿದ್ದೀವಿ. ಇನ್ನು ಪ್ಲ್ಯಾನ್ಸ್ ಇದೆ, ಬಟ್ ಈಗಲೇ ಬೇಡ, ಇಷ್ಟು ಸಾಕು ಸದ್ಯಕ್ಕೆ, ಮನೆ ಶಿಫ್ಟ್ ಆಗೋಕ್ಕೆ ಇಷ್ಟು ಸಾಕು ಅಂದ್ಕೊಂಡು ಹಾಕಿದ್ದೀವಿ. ನಮ್ಮ ಮನೆಯವರು, ನಾನು, ವಿಜಿ 3 ಜನ ಸೇರಿಕೊಂಡು ಇದನ್ನೆಲ್ಲ ಮಾಡಿ 1 ತಿಂಗಳೇ ಆಯಿತು ಅಂದ್ಕೊಳ್ಳಿ. ಮಳೆಗಾಲ ಇನ್ನೇನು ಶುರು ಆಗುತ್ತೆ ಅಂದಾಗೆ ನಾವು ಹಾಕ್ಬಿಟ್ವಿ. ಚೆನ್ನಾಗಿ ಮಳೆ ಬರ್ತಾಯಿದೆ, ಬಟ್ ಇದಕ್ಕೇನು ಮಳೆ ಬರೋಲ್ಲ, ಈ ಕ್ಲೈಮೇಟಲ್ಲಿ ಚೆನ್ನಾಗಿ ಬರುತ್ತೆ ಅಂತ. ಬಟ್ ಬಿಸಿಲು ಬರ್ತಾ ಇಲ್ಲ, ನೋಡೋಣ ಹೇಗೆ ಬರುತ್ತೆ. ಗಿಡಗಳಿಲ್ಲ, ಯಾವುದೂ ಬತ್ತಿಲ್ಲ, ಚಿಗುರು ಬಂದಿದೆ, ಹೊಸ ಹೊಸ ಎಲೆಗಳು ಕೂಡ ಬಂದಿದೆ, ಒಂದು ಸಂತೋಷ. ಈ ಗಿಡ ಯಾಕೋ ಬರ್ತಾ ಇಲ್ಲ, ಅದೊಂದು ಡೌಟು. ಇದನ್ನು ಝೀಝಿ ಪ್ಲ್ಯಾಂಟಾ ಏನೋ ಹೇಳ್ತಾರೆ. ಇದು ಅಮ್ಮನ ಮನೇಲಿ ಇತ್ತಲ್ಲ, ಅದೇ ಗಿಡ ಇದು. ಸೊ ನಾನು ಸಂಜೆ ನನ್ನ ಕೆಲಸಗಳು ಏನೆಲ್ಲ ಇರುತ್ತೆ ಅಂತ ನಿಮ್ಮ ಜೊತೆ ಇವತ್ತು ಹಂಚ್ಕೋಬೇಕು. ಪ್ರತಿದಿನ ಮಧ್ಯಾಹ್ನ ಊಟ ಆದಮೇಲಿನ ಕೆಲಸಗಳು. ಊಟ ಆದ ತಕ್ಷಣ ಈವನ್ ಕಮೆಂಟ್ಸ್ ಮಾಡೋಕ್ಕೂ ರೆಸ್ಟ್ ಮಾಡೋಕ್ಕಾಗಲ್ಲ ಒಮ್ಮೊಮ್ಮೆ. ಇಲ್ಲಾಂದರೆ ಮಲಗಿ ಕಮೆಂಟ್ ರಿಪ್ಲೈ ಮಾಡ್ತೀನಿ ಕಮೆಂಟ್ಸಿಗೆ, ಇಲ್ಲಾಂದರೆ ಕೂತ್ಕೊಂಡೇ ರಿಪ್ಲೈ ಮಾಡಬೇಕು. ನಂಗೆ ಬ್ಯಾಕ್ ಪೇನ್ ಬಂದುಬಿಡುತ್ತೆ, ತುಂಬ ಬೆಳಗ್ಗೆನೇ ನಿಂತ್ಕೊಳ್ಳಲ್ಲ, ಒಂದು ಸ್ವಲ್ಪ ಹೊತ್ತು ಮಲಗಿನೇ ರಿಪ್ಲೈ ಮಾಡ್ತಾಯಿರ್ತೀನಿ ಕಮೆಂಟ್ಸಿಗೆ. ಇದು ಕೇಳ್ತಾ ಇದ್ರಿ ಅಲ್ವ ನೆನ್ನೆ ಯಾರೋ, ಇದು ನನ್ನ ಉಷಾ ಆಲಿಯೂರ್ ಅಂತ ಮೇಲಿದೆ, ಉಷಾ ಜಾನೋಮ್. ಇದು ಇದರಲ್ಲಿ ಎಂಬ್ರಾಯ್ಡ್ರಿಂಗ್ ಕೂಡ ಮಾಡ್ಬೋದು, ಜಿಗ್ಜಾಗ್ ಕೂಡ ಮಾಡ್ಬೋದು. ನನಗೆ ಸ್ವಲ್ಪ ಸ್ಟಿಚಿಂಗ್ ಗೊತ್ತಿರೋದ್ರಿಂದ ನನ್ನ ಆಲ್ಟ್ರೇಷನ್ಸ್ ಎಲ್ಲ ನಾನೇ ಮಾಡ್ಕೊಳ್ತೀನಿ. ಹಾಗೆ ಇದು ನನ್ನ ವರ್ಕಿಂಗ್ ಟೇಬಲ್ಲು. ಯೂಟ್ಯೂಬ್ಗೆ ಅಂತ ಮಾಡಿಸ್ಕೊಂಡಂಥ ಆಫೀಸ್ ಇವಾಗ ಹೆಚ್ಚು ಕಡಿಮೆ ಸೀರೆ ಅಡ್ರೆಸ್ ಬರೆಯೋದೇ ಆಗಿದೆ. ಈ ಬುಕ್ಕಲ್ಲಿ ನಿಮ್ಮ ಹೆಸರುಗಳು, ನಿಮ್ಮ ನಂಬರ್ಗಳನ್ನು ಬರೆದಿರ್ತೀನಿ. ಯಾರಿಗೆಲ್ಲ ನಾವು ಪಾರ್ಸೆಲ್ ಕಳಿಸಿರ್ತೀವಲ್ವ, ಅದರ ರೆಕಾರ್ಡ್ ಮೇಂಟೈನ್ ಮಾಡಿದ್ದೀನಿ. ಆದರೂ ಎಷ್ಟೊಂದು ಎಡವಟ್ಟಾಗಿರುತ್ತೆ ಗೊತ್ತಾ. ಎಷ್ಟೋ ಜನಕ್ಕೆ 2 ಸೀರೆ ಕಳಿಸಿರ್ತೀನಿ, ಎಷ್ಟೋ ಜನಕ್ಕೆ ಕಳಿಸೇ ಇರಲ್ಲ. ಅವ್ರು ಬೇಜಾರು ಮಾಡಿಕೊಂಡು ಮಾಡೋಕ್ಕಾಗಲ್ಲ ಅಂದರೆ ಯಾಕೆ ಈ ಬಿಸ್ನೆಸ್ ಮಾಡ್ತೀರಾ ಅಂತ ಹಾಕಿದ್ದಾರೆ. ಮೇಡಮ್, ಯಾರೇ ಹೇಳಿದ್ರಿ ನಾನು ಬಿಸ್ನೆಸ್ ಮಾಡಬೇಕು ಅಂತ ನಿಜವಾಗ್ಲೂ ಶುರು ಮಾಡಿಲ್ಲ. ಇದನ್ನು ನಾನು ಒಂದು ಸಹಾಯ ಮಾಡೋ ಒಂದು ಮನೋಭಾವದಿಂದ ಏನೋ ಒಂದು ಅಂದ್ಕೊಂಡು ಮಾಡಿದೆ. ಇನ್ನೂ ಇಷ್ಟು ಸ್ಟಾಕ್ ಇದೆ. ನನಗೆ ಇರೋ ಈ ಬ್ಯುಸಿ ಸ್ಕೆಡ್ಯೂಲಲ್ಲಿ ನನಗೆ ಇದನ್ನೆಲ್ಲ ತಲುಪ್ಸೋಕೆ ಆಗ್ತಾಯಿಲ್ಲ. ಹಾಗಾಗಿ ಏನು ಮಾಡಿದ್ದೀನಿ, ಈ ಸ್ಟಾಕ್ ಇಟ್ಕೊಂಡು ಸುಮ್ಮನೆ ಇದ್ದೀನಿ. ಮತ್ತೆ ಯಾವಾಗ ಫ್ರೀ ಇರ್ತೀನೋ ಆವಾಗ ಹಾಕಿದ್ರಾಯ್ತು ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಇದೆಲ್ಲ ಇಕ್ಕತ್ತು ಸಾರೀಸ್ ಬಂದಿದೆ, ಬಟ್ ನನಗೆ ನಿಮಗೆಲ್ಲ ತೋರಿಸೋ ಅಷ್ಟು ಪುರ್ಸೊತ್ತಿಲ್ಲ. ಬನ್ನಿ ಇತ್ಲ ಕಡೆ ಗಿಡಗಳು ಏನಿದೆ ಅಂತ ತೋರಿಸ್ತೀನಿ. ಇಲ್ಲಿ ಇನ್ನೊಂದು 2 ಪಾಟ್ ಖಾಲಿ ಇದೆ, ಪುದೀನ ಹಾಕೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಮ್ಮದು ಇತ್ಲ ಕಡೆ ಇರೋ ತೆಂಗಿನ ಮರದ ಹತ್ರ ದಾಸವಾಳದ ಒಂದು ಗಿಡ ಇದೆ, 7 ಸುತ್ತಿನ ದುಂಡು ಮಲ್ಲಿಗೆ ಇದೆ, ಅದು ತುಂಬ ಚೆನ್ನಾಗಿ ಬಂದಿದೆ. ತುಂಬ ಖುಷಿಯಾಗುತ್ತೆ, ಗಿಡಗಳನ್ನ ನೋಡುವಾಗಲೇ ಒಂದು ಖುಷಿ, ನಿಜ. ಅದು ಚೆನ್ನಾಗಿ ಬಂದಿದೆ. ಆದರೆ ಇದನ್ನೆಲ್ಲ ಇಲ್ಲೇ ಬಿಟ್ಟೋಗ್ಬೇಕಲ್ಲ ಅಂತ ಬೇಜಾರು. ಹಾಗಂತ ಕಿತ್ಕೊಂಡು ಹೋಗೋ ಪ್ರಯತ್ನವೂ ಮಾಡಲ್ಲ. ಕಡ್ಡಿಗಳನ್ನ ತೊಗೊಂಡೋಗಿ ಹಚ್ತೀವಿ, ಬರಲಿ, ಇಲ್ಲಾಂದರೆ ಇಲ್ಲೇ ಬಿಟ್ಟೇ ಹೋಗೋದು. ಇದು ನನ್ನ ಫೇವ್ರೆಟ್ ಪ್ಲ್ಯಾಂಟ್. ಇರೋಂಥ ಒಂದು 3 ಗಿಡಗಳು ನಾನು ತುಂಬ ವರ್ಷಗಳಿಂದ, ಅಂದರೆ ಹೆಚ್ಚು ಕಡಿಮೆ 20 ವರ್ಷದಿಂದ ಈ ಗಿಡಗಳು ನನ್ನ ಜೊತೆಗಿದೆ. ಹೌದು, 20 ವರ್ಷ. ಇದು ಆ ಪಾಟಿಂದ ಈ ಪಾಟಿಂದ ಈ ಪಾಟಿಗೆ ಅಂತ ಶಿಫ್ಟ್ ಆಗಿದೆ. ಯಾಕಂದರೆ ದಾವಣಗೆರೆಯಲ್ಲಿ ನಾನು ಇದ್ದಾಗ ಕೂಡ ಈ ಗಿಡಗಳು ನನ್ನ ಜೊತೆಗಿತ್ತು. ತುಂಬ ಚೆನ್ನಾಗಿ ನಾನು ಇಟ್ಕೊಂಡಿದ್ದೆ. ಅಲ್ಲೂ ಕೂಡ ಇಲ್ಲಿಂದ ಅಲ್ಲಿಗೆ ಹೋಗುವಾಗ ಒಂದು 20 ಗಿಡ, ಅಲ್ಲಿಂದ ಇಲ್ಲಿಗೆ ಬರುವಾಗ ಒಂದು 20 ಪಾಟ್ಗಳನ್ನು ಹೊತ್ಕೊಂಡೇ ಬಂದಿದ್ದು ನಾನು. ಹಾಗೆ ಇಲ್ಲೊಂದು ಬಸಳೆ ಸೊಪ್ಪಿಂದು ಬಳ್ಳಿ ಪಕ್ಕದ ವೇಸ್ಟ್ ಜಾಗದಲ್ಲಿ ಬೆಳೆದಿತ್ತು. ಅದನ್ನು ನೋಡಿ ಖುಷಿ ಆಗ್ತಾಯಿತ್ತು ನನಗೆ. ನಿಮ್ಗೊಂದು ಕ್ಲಿಪ್ಪಿಂಗ್ ತೋರಿಸ್ದೆ ಅಷ್ಟೇ. ಅಷ್ಟರಲ್ಲಿ ಇವನನ್ನು ಬಿಟ್ಟು ನಾನು ಇತ್ಲ ಕಡೆ ಹೋಗಿದ್ನಲ್ಲ, ಅವನು ಅಲ್ಲಿಗೆ ಸಿಟ್ಟು, ನನ್ನ ಬಿಟ್ಟು ಹೋಗಿದ್ಯಾ ಅಂತ ಅಂದ್ಕೊಂಡು. ಅವನು ಎಲ್ಲಿದ್ದು ನಾನು ಹಿಂದೆ ಇರಬೇಕು. ನಮ್ಮ ಸೀಸು ಟೋಟಲಿ ಅವನೊಬ್ಬನೇ ಇರೋದೇ ಇಲ್ಲ, ನಾನು ಹಿಂದ್ಗಡೆನೇ ಇರ್ತಾನೆ. ಬನ್ನಿ ಬಟ್ಟೆ ಕೆಲಸ ಸ್ಟಾರ್ಟ್ ಮಾಡಿ. ಒಂದು ಕೆಲಸ ಮುಗೀತು ಅನ್ನೋ ಅಷ್ಟರಲ್ಲಿ ಇನ್ನೊಂದು ಕೆಲಸ. ಮಧ್ಯಾಹ್ನ ಟೈಮ್ ರೆಸ್ಟ್ ಮಾಡೋಕ್ಕೆ ಕೂಡ 10 ಮಿನಿಟ್ಸ್ ಟೈಮ್ ಸಿಕ್ಕಲ್ಲ, ಬಿಕಾಸ್ ಅಷ್ಟು ಕೆಲಸ ಇರುತ್ತೆ. ಈಗ ಬಟ್ಟೆ ತೆಗೆದು ಈ ಪಿಲ್ಲೋ ಕೂಡ ಬೆಳಗ್ಗೆ ಹಾಕಿದ್ದೆ ವಾಷಿಂಗ್ ಮಿಷಿನ್ಗೆ. ಈ ಥರ ಪಿಲ್ಲೋಸ್ ಎಲ್ಲ ಹಾಕ್ಬೋದು ನಾವು. ಸೊ ಅದಕ್ಕೆ ಸ್ವಲ್ಪ ಹಾಟ್ ವಾಟ್ರೇ ಬೇಕಾಗತ್ತೆ, ಹಾಗಾಗಿ ಹಾಟ್ ವಾಟರ್ ಸೈಕಲೆಲ್ಲ ಹಾಕಿದ್ದೆ. ಈಗ ಡೈಲಿ ಯೂಸ್ ಬಟ್ಟೆಗಳೆಲ್ಲ ಹಾಕ್ಕೊಂಡು ಒಂದೇ ಸಲಕ್ಕೆ ಎಲ್ಲ ಒಣಗಾಕಬೇಕು. ಒಣಗಿರೋ ಬಟ್ಟೆ ತಂದು ಮಡಚಬೇಕು. ಎಲ್ಲ ಕೆಲಸ ಮಾಡ್ತಾನೆ ನಿಮ್ಮ ಜೊತೆ ಮಾತಾಡ್ತೀನಿ.
ನಮ್ಮ ಅರ್ಚನಾ ಕಾಲ್ ಮಾಡಿದ್ಲು, ಅವಳ ಹತ್ರ ಮಾತಾಡ್ತಾ ಕೆಲಸ ಮಾಡಿದೆ. ಮಧ್ಯಾಹ್ನ ಟೈಮ್ ಹಿಂಗೆ ಅಮ್ಮಂಗಾದರೂ ಕಾಲ್ ಮಾಡಿರ್ತೀನಿ, ಇಲ್ಲಾಂದರೆ ಅರ್ಚನಾ ಮಾಡಿರ್ತಾಳೆ, ಇಲ್ಲಾಂದರೆ ನನ್ನ ಮಗ ಮಾಡ್ತಾನೆ. ಮಗ ಅಂತೂ ದಿನಕ್ಕೆ 5-6 ಸರಿ ಮಾಡಿರ್ತಾನೆ ಫೋನು. ಒಂದು ಅಂದರೆ ಶಾರ್ಟ್ ಕಾಲ್ಸ್, ಇಲ್ಲ 1 ನಿಮಿಷ 2 ನಿಮಿಷ, ಮ್ಯಾಕ್ಸಿಮಮ್ ಅಂದರೆ 3 ನಿಮಿಷ ಇರುತ್ತೆ, ಒಂದು ಅಪ್ಡೇಟ್ ಮಾಡ್ತು ಇಡೋದು ಅಷ್ಟೇ. ಬಟ್ ನಾನು ಅರ್ಚನಾ ಅಥವಾ ಅಮ್ಮ ಎಲ್ಲ ಮಾತಾಡೋದು ಸ್ವಲ್ಪ ಲಾಂಗ್ ಕಾಲ್ಸ್ ಆಗುತ್ತೆ. ಇದು ಮಾತಾಡ್ತಾನೆ ಒಣಗಿರೋ ಅಂಥ ಬಟ್ಟೆಗಳನ್ನು ತೆಗೆದೆ, ಇವಾಗ ಒಗ್ದಿರೋ ಅಂಥ ಬಟ್ಟೆ ಅಂದರೆ ಮಷೀನಲ್ಲಿದ್ದು ಬಟ್ಟೆಗಳನ್ನು ತಂದು ಒಣಗಾಕ್ತಾ ಇದ್ದೀನಿ. ಇದನ್ನೆಲ್ಲ ಹಂಚ್ಕೊಳ್ತಾ ಇರೋದು ಏನಕ್ಕೆ ಅಂದರೆ, ಎಲ್ಲರದ್ದು ಲೈಫು ಬೆಡ್ ಆಫ್ ರೋಸಸ್ ಅಂತ ದೂರದಿಂದ ನೋಡುವಾಗ ನಮಗೆ ಅನಿಸುತ್ತೆ. ನಿಮಗೂ ಅನಿಸ್ಬೋದು, ಅಯ್ಯೋ ಗಾಯತ್ರಿ ಮ್ಯಾಮ್ ಲೈಫ್ ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡ ಮನೆ ಇದೆ, ಎಷ್ಟು ದೊಡ್ಡ ಮನೆ ಕಟ್ಸ್ತಾ ಇದ್ದಾರೆ. ಆಮೇಲೆ ಯೂಟ್ಯೂಬರ್ ಅವ್ರಿಗೆ ಲೈಫ್ ತುಂಬ ಚೆನ್ನಾಗಿ, ಈ ಥರ ಒಂದು ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ. ನಿಮ್ಮ ಹಾಗೆ ನಾನು ಅಂತ ಹೇಳ್ಕೊಳ್ಳೋಕ್ಕೆ ಇವತ್ತಿನ ಈ ವ್ಲಾಗ್. ನಾನು ಬೇರೆ ಅಲ್ಲ. ಈಗ ಬೇರೆ ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ, ಪ್ರತಿನಿತ್ಯ ನನ್ನ ಜೀವನದಲ್ಲೂ ಅದೇ ನಡೀತಾ ಇರುತ್ತೆ. ಪ್ರತಿನಿತ್ಯ ನಾನು ಹಾಗೆ ನನಗೆ ಟು ಬಿ ಫ್ರ್ಯಾಂಕ್ ಮೇಡ್ ಮೇಲೆ ಅಂದರೆ ಕೆಲಸದವರ ಮೇಲೆ ನಾನು ತುಂಬ ಡಿಪೆಂಡ್ ಆಗಲ್ಲ. ಬೆಳಗ್ಗೆ ಬಂದು ಕಸ ಗುಡ್ಸ್ನೆಲ್ಲ ಅವರ್ಸೆ ಹೋಗಬೇಕು. ಏನಕ್ಕೆ ಅಂದರೆ ಅದು ಒಂದು ಕೆಲಸಕ್ಕೆ ಏನಕ್ಕೆ ಡಿಪೆಂಡ್ ಆಗಿದೆ, ನಂಗೆ ಬೆಳಗ್ಗೆ ಬೇಗ ಕೆಲಸ ಆಗಬೇಕು, ಆ ಕೆಲಸನೂ ನಾನೇ ಮಾಡ್ತಾ ಕೂತ್ಕೊಂಡ್ರೆ ಬೇಗ ಆಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದನ್ನು ಡಿಪೆಂಡ್ ಆಗಿದ್ದೀನಿ. ಅದು ಒಂದೇ ಕೆಲಸ ಅವರು ಮಾಡಿ ಹೋಗ್ತಾರೆ, ಬಾಕಿ ಎಲ್ಲ ಕೆಲಸ ನಾನೇ ಮಾಡ್ಕೊಳ್ಳೋದು. ನನಗೆ ಇಷ್ಟ ಆಗಲ್ಲ, ತುಂಬ ಇಂಟರ್ಫಿಯರೆನ್ಸು ನಂಗೆ ಇಷ್ಟ ಆಗಲ್ಲ. ಏನಂದರೆ ಅವ್ರು ಬರಬೇಕು, ಅವ್ರದ್ದು 15 ನಿಮಿಷ 20 ನಿಮಿಷದಲ್ಲಿ ಅವ್ರು ಕೆಲಸ ಮಾಡ್ಕೊಂಡು ಅವ್ರು ಹೋಗಿಬಿಟ್ರೆ ನನಗೆ ಮುಂದಿನ ಕೆಲಸಗಳು ಈಸಿಯಾಗಿ ಮಾಡ್ಕೋತೀನಿ. ನನಗೇನೆಂದರೆ ನಾನು ಇಂಥ ಟೈಮಲ್ಲಿ ಹಿಂಗೆ ಅಂತ ಇಲ್ಲ. ನಾನು ಬೆಳಗ್ಗೆ ಸ್ನಾನ, ಪೂಜೆ, ಬ್ರೇಕ್ಫಾಸ್ಟ್ ಆಗಿಬಿಟ್ರೆ ನಿಧಾನಕ್ಕೆ ಆಮೇಲೆ ಮಾಡ್ಕೊಳ್ತೀನಿ ಎಲ್ಲ ಕೆಲಸ. ಪ್ರತಿನಿತ್ಯ ಇರುತ್ತೆ. ಒಂದು ಲೋಡ್ ಬಟ್ಟೆ ಅಂತೂ ಇರುತ್ತೆ, ಅದು ಒಣಗಿರೋದನ್ನು ಮಡಚಬೇಕು, ಮಡಚಿದ್ಮೇಲೆ ಅದನ್ನು ತೆಗೆದಿಡಬೇಕು, ನಿಮ್ಮ ಕಮೆಂಟ್ಸ್ ನೋಡಬೇಕು. ಏನಂದರೆ ಅನಿಸ್ತಾ ಇರುತ್ತೆ, ನನ್ನನ್ನು ಮೊನ್ನೆ ಸ್ಟೇಜ್ ಮೇಲೆ ನೋಡಿ ನನಗೆ ಅಷ್ಟು ಪ್ರೀತಿ ಕೊಟ್ಟು ಮಾತಾಡ್ಸುವಾಗ ಇವರು ಹೇಗೋ ಅಂತ ಅಂದ್ಕೊಳ್ತಾರೆ. ನಿಮ್ಮ ಹಾಗೆ ನಾನು, ನನ್ನ ಹಾಗೆ ನೀವು, ಇಷ್ಟೇ. ಏನೂ ವ್ಯತ್ಯಾಸ ಇರಲ್ಲ. ನೀವು ಮಾಡೋ ಕೆಲಸದ ಜೊತೆಗೆ ನಂದೊಂದು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಅಂದ್ಕೊಳ್ಳಿ. ಯೂಟ್ಯೂಬ್ ವೀಡಿಯೋ ಶೂಟ್ ಮಾಡೋದು, ಇಲ್ಲಿ ನೋಡಿ ಕ್ಯಾಮ್ರಾ ಇಟ್ಕೊಂಡು ನಾನು ಇದನ್ನು ಮಾಡಬೇಕಲ್ಲ, ನನಗೆ 2 ನಿಮಿಷಕ್ಕೆ ಮರ್ತೇ ಹೋಗಿತ್ತು ಕ್ಯಾಮ್ರಾ ಇದೆ ಅಂತ. ಯಾಕಂದರೆ ಯಾವತ್ತಿಗೂ ನಾನು ಇದನ್ನೆಲ್ಲ ಶೂಟ್ ಮಾಡಲ್ಲ, ಹಾಗಾಗಿ ನನಗೆ ಮರ್ತು ಹೋಯಿತು ಕ್ಯಾಮ್ರಾ ಇದೆ ಅಂತ. ಬಟ್ ಇದನ್ನೆಲ್ಲ ನಾನು ಇವತ್ತು ತೋರಿಸ್ಬೇಕಂತಲೇ ನಾನು ಇವಾಗ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಇಲ್ಲೂ ಕೂಡ ಬ್ಲೂಟೂತ್ ಹಾಕ್ಕೊಂಡು ಮಾತಾಡ್ತಾನೆ. ಅರ್ಚನಾ ಇವತ್ತು ಚಿಕ್ಕಪೇಟೆ ಹೋಗಿದ್ಲು, ಏನೋ ಶಾಪಿಂಗ್ ಇತ್ತು ಅಂತ. ನನಗೆ ಸ್ವಲ್ಪ ಏನೋ ನನಗೇನು ಬೇಕಿತ್ತು ಪೂಜೆ ಸಾಮಾನು, ನಾನು ಹೇಳ್ತಾ ಇದ್ದೆ ತೊಗೊಂಡು ಬಾ ಅಂಥೇಳಿ. ಅವಳ ಜೊತೆ ಮಾತಾಡ್ತಾ ಹಾಗೆ ಬಟ್ಟೆ ಕೂಡ ಮಡಚಿಡ್ತಾ ಇದ್ದೀನಿ. ಬಟ್ಟೆ ಎಲ್ಲ ಮಡಚಿಟ್ಟು ಒಂದಷ್ಟು ಕಮೆಂಟ್ಸಿಗೆ ರಿಪ್ಲೈ ಮಾಡಿ ಒಂದು ಒಳ್ಳೆ ಅಪ್ರಿಸಿಯೇಷನ್ ಹಾಕಿರ್ತೀರಲ್ವ, ಅದನ್ನು ನೋಡಿ ಖುಷಿಪಟ್ಟು. ಆಲ್ರೆಡಿ 3:30 ಆಗಿಬಿಡ್ತು ಟೈಮು. 3:30 ಟೈಮ್ ಆದಮೇಲೆ ನನಗೆ ಏನಾದರೂ ಒಂದು ಬಿಸಿದು ಕುಡಿಬೇಕು ಅಂತಂದರೆ, ನಾನು ಕಾಫಿ ಟೀ ಏನೂ ಸಂಜೆ ಟೈಮ್ ಕುಡಿಯಲ್ಲ. ಬಿಸಿದು ಅಂತಂದರೆ ಏನಾದರೂ ಕಷಾಯ, ಯಾವುದಾದ್ರೂ ಒಂದು ಡ್ರಿಂಕು. ಹರಿಪ್ರಿಯ ಲ್ಯಾವೆಂಡ್ರ್ ಕೊಟ್ಟು ಕಳಿಸಿದ್ದಾರೆ, ಬ್ಲ್ಯಾಕ್ ಟೀ ಕೊಟ್ಟಿದ್ದಾರೆ. ಹಾಗೆ ಅವ್ರ ಹತ್ರ ನನಗೆ ಈ ಶಂಕು ಹೂವು ಅಂತ ಹೇಳ್ತೀವಲ್ಲ, ನಂಗೆ ಅದು ತುಂಬ ಇಷ್ಟ, ಅದನ್ನು ಕಳಿಸಿದ್ದಾರೆ. ಅದೆಲ್ಲ ಒಂದೊಂದು ದಿನ. ಅದಕ್ಕೂ ಬಿಟ್ಟು ಈ ಕಾಶ್ಮೀರಿ ಕಾವಾ ಅಂತ ಹೇಳ್ತೀವಿ ನಾವು, ಅಂದರೆ ಏಲಕ್ಕಿ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ನಾವು ಟೀ ಮಾಡ್ಕೊಳ್ತೀವಿ, ಅದು ನನಗೆ ತುಂಬ ಇಷ್ಟ. ಅದನ್ನು ಒಂದೊಂದು ದಿನ ಮಾಡ್ಕೊಳ್ತೀನಿ. ಅದು ಬಿಟ್ಟರೆ ಸೋಪಿನ ಕಾಳು ಹಾಕ್ಬಿಟ್ಟು ಕಷಾಯ ಮಾಡ್ಕೊಳ್ತೀನಿ. ಏನಾದರೂ ಒಂದು ಡ್ರಿಂಕು ನಂದು 3:30ಗೆ ಎವ್ರಿ ಡೇ ನಾನು ಕುಡಿತೀನಿ. ಒಂದು ದೊಡ್ಡ ಗ್ಲಾಸ್ ಬೇಕು, ಅದು ಸ್ಮಾಲ್ ಟೀ ಕಪ್ಪಲ್ಲ, ಒಂದು ದೊಡ್ಡ ಗ್ಲಾಸಲ್ಲಿ ನೀರು ಕುಡಿಯೋ ಕಪ್ಪಲ್ಲಿ ನಾನು ಅಷ್ಟು ದೊಡ್ಡ ಗ್ಲಾಸಲ್ಲಿ ಒಂದು 200 ml ನಾನು ಕುಡಿತೀನಿ. ನಂಗೆ ಅದು ಇಷ್ಟ. ಆ ಟೈಮಲ್ಲಿ ಏನಾದರೂ ಒಂದು ರಿಫ್ರೆಶ್ಮೆಂಟ್ ಬೇಕು ಅಂತ ಅನಿಸುತ್ತೆ. ಹಾಗೆ ನನಗೆ ಸ್ನ್ಯಾಕ್ಸ್ ಅಭ್ಯಾಸ ಎಲ್ಲ ಏನಿಲ್ಲ. ಅದನ್ನು ಕುಡಿದ್ರೆ ನನಗೆ ಸಂಜೆ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಎಡಿಟಿಂಗ್ ಅದು ಇದು ಮುಗಿಸ್ಕೊಂಡು ಬೇರೆ ಕೆಲಸಗಳಿರುತ್ತೆ, ನೋಡ್ತೀರಾ ಇವತ್ತು ಏನೆಲ್ಲ ಕೆಲಸ ಇರುತ್ತೆ ಅಂತ. ಅದು ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ಅಡುಗೆ ಮನೆಗೆ ಬಂದು ರಾತ್ರಿ ಅಡುಗೆ ಎಲ್ಲ ಶುರು ಮಾಡಿಬಿಡ್ತೀವಿ. ಇದು ಪ್ರತಿದಿನದ ನಿತ್ಯ ಕತೆ. ಬಟ್ಟೆ ಎಲ್ಲ ಫೋಲ್ಡ್ ಮಾಡುವಾಗ ನಿಜ ಯಾರಾದರೂ ಕಾಲ್ ಬಂದ್ರೇ ಖುಷಿ ಅನಿಸುತ್ತೆ. ಬಟ್ ನಾನು ಬೇಜಾರು ಮಾಡ್ಕೊಳ್ಳಲ್ಲ, ಬಿಕಾಸ್ ನಾನು ನೆಟ್ಫ್ಲಿಕ್ಸಲ್ಲಿ ಜಾಸ್ತಿ ಮುಳುಗಿರ್ತೀನಿ. ನೆಟ್ಫ್ಲಿಕ್ಸಲ್ಲಿ ನಾನು ನನ್ನ ಮಗ ಹೇಳ್ತಾ ಇದು ಚೆನ್ನಾಗಿದೆ ನೋಡಿ, ಅದು ಚೆನ್ನಾಗಿದೆ ನೋಡಿ ಅಂತ ಅವ್ನು ಸಜೆಷನ್ಸ್ ಕೊಡ್ತಾ ಇರ್ತಾನಲ್ಲ, ಅವಾಗ ನಾನು ಹೇಳ್ತೀನಿ ನನಗೆ 1 ಸೀಸನ್ 2 ಸೀಸನ್ 3 ಸೀಸನ್ ಎಲ್ಲ 8 ಸೀಸನ್ಸು 9 ಸೀಸನ್ಸ್ ಇರುತ್ತಲ್ಲ, ಆ ಥರದನ್ನು ನಾನು ನೋಡೋದು ಅಂತ ಅವ್ನು ಬೈತಿರ್ತಾನೆ. ಅಪ್ಪಪ್ಪ ಎಷ್ಟು ಪೇಷನ್ಸ್ ಮಮ್ಮಿ, ನೀವು ಹೆಂಗೆ ನೋಡ್ತೀರಾ ನೀವು 8 ಸೀಸನ್ ಇರೋದು ಅಂತ. ನಾನು ಆ ಥರ ಸೀರೀಸ್ನೇ ಇಟ್ಕೊಳ್ಳೋದು, ಬಿಕಾಸ್ ನನಗೆ ಜಲ್ದಿ ಮುಗಿಬಾರ್ದು, ಕನೆಕ್ಟಿವಿಟಿ ಇರಬೇಕು. ನಂದು ಒಂದು ತಿಂಗಳಾದರೂ ಅಟ್ಲೀಸ್ಟ್ ಆ ಸೀಸನ್ಸ್ ಎಲ್ಲ 8 ಸೀಸನ್ ಮುಗಿಸ್ಕೊಂಡು ನನಗೆ ಅವಾಗೊಂದು ಸಮಾಧಾನ. ಪ್ರತಿನಿತ್ಯ ನಾನು ಏನು ನೋಡಲಿ, ಅಥವಾ ನನ್ನ ಟೈಮು ನನಗೆ ಒಂಟೆ ಅನಿಸುತ್ತೆ, ಇಲ್ಲ ಹಾಡಾದರೂ ಇರಬೇಕು ಅಥವಾ ಟಿ ವಿ ಆನ್ ಇರಬೇಕು. ಟಿ ವಿ ಅಂತೂ ನಮ್ಮ ಮನೇಲಿ ಹಾಕೋದೇ ಇಲ್ಲ.
ಬಿಕಾಸ್ ಈ ಮೊಬೈಲ್ ಅಡಿಕ್ಷನ್ ಅಷ್ಟೊಂದಿದೆ. ನನಗೆ ಕೈಯಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋಕೆ ಇಷ್ಟ ಆಗಲ್ಲ. ಅದು ಮೊಬೈಲ್ ಯಾವಾಗಲೂ ದೂರ ಇರಬೇಕು, ಎಲ್ಲೋ ಇರಬೇಕದು, ನನ್ನ ಪಾಡಿ ನಾನು ಕೆಲಸ ಮಾಡ್ತಿರಬೇಕು. ಆ ಥರ ಮೊಬೈಲ್ನ ಒಂದು ಅದರದ್ದು ಸ್ಟ್ಯಾಂಡ್ ಬರುತ್ತೆ, ಅದಕ್ಕೆ ಇಟ್ಬಿಟ್ಟು ನಾನು ಸೀರೀಸ್ ಏನಾದರೂ ನೋಡ್ತಾ ನಾನು ಕೆಲಸ ಮಾಡ್ಕೊಳ್ತೀನಿ. ಈಗ ಸದ್ಯಕ್ಕೆ ನಾನು ನೋಡ್ತಾ ಇರೋ ಸೀರೀಸ್ ದ ಆಮ್ಸ್ಟರ್ಡ್ಯಾಮ್ ಅಂಥೇಳಿ, ದ ನ್ಯೂ ಆಮ್ಸ್ಟರ್ಡ್ಯಾಮ್, ಕರೆಕ್ಟು. ಇದು ಒಂದು ನರ್ಸಿಂಗ್ ಹೋಮ್ ಸ್ಟೋರಿ. ಅದು ತುಂಬ ಚೆನ್ನಾಗಿದೆ. ಬರೀ ಡಾಕ್ಟರ್ಸು ಪೇಷಂಟ್ಸು ಇದೇ ಸ್ಟೋರಿ. ಅದು ನೀವು ಯಾರಾದರೂ ನೋಡಿದರೆ ಇದರಲ್ಲಿ ಏನಿದೆ ಅಂತ ನಿಮಗೆ ಅನಿಸ್ಬೋದು, ಬಟ್ ನಾನೇನೋ ಇಷ್ಟಪಡ್ತೀನಿ. ನಂಗೆ ಗೊತ್ತಿಲ್ಲ, ಅದ್ರಲ್ಲಿ ನನಗೊಂಥರ ಆ ಎಮೋಷನ್ಸ್ ಇಷ್ಟ ಆಗುತ್ತೆ ನನಗೆ. ಸದ್ಯದಲ್ಲೇ ಆ ಸೆಕೆಂಡ್ ಸೀಸನಲ್ಲಿ ಇದ್ದೀನಿ, ಇನ್ನು 1-2 ಸೀಸನ್ ಇದೆ ಅದು. ಹಾಗೆ ಅಷ್ಟರಲ್ಲಿ ಪಾರ್ಸಲ್ ಬಂತು. ಆ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿರೋಷ್ಟರಲ್ಲಿ ಬೆಲ್ಲಾಯಿತು. ಬಂದು ಪಾರ್ಸಲ್ ರಿಸೀವ್ ಮಾಡಿದೆ. ನಮ್ಮ ಮಾಲಿನಿಯವರು ಬೇಕರಿ, ಅಂದರೆ ಅವ್ರದ್ದು ಹೆಲ್ದಿ ಬೇಕರಿಯಿಂದ ನಮಗೆ ಗೋಧಿ, ರಾಗಿ, ತುಪ್ಪ ಅದನ್ನು ಬಳಸಿಬಿಟ್ಟು, ಈ ಪ್ಲಮ್ ಕೇಕು ಕೂಡ ಗೋಧಿ ಹಿಟ್ಟಿಂದ ಬೆಲ್ಲ ಹಾಕಿ ಮಾಡಿರೋದು. ಸೊ ಇದರಲ್ಲಿ ಯಾವುದೇ ರೀತಿ ರಿಫೈನ್ಡ್ ಆಯಿಲ್ ಆಗಲಿ ಅಥವಾ ಮೈದಾ ಯೂಸ್ ಮಾಡಿಲ್ಲ. ಹಾಗೆ ರಾಗಿ ಕುಕ್ಕೀಸು, ನನ್ನ ರಾಗಿ ಕುಕ್ಕೀಸ್ ಖಾಲಿಯಾಗಿತ್ತು, ಮಿಲೆಟ್ ರಾಗಿ ಕುಕ್ಕೀಸು. ಅಷ್ಟೇ ಅಲ್ಲದೆ ನಾನು ಅವರಿಗೆ ಸ್ಪೆಷಲಿ ಆರ್ಡರ್ ಮಾಡಿದ್ದು ರಸ್ಕ್ ಜೊತೆಗೆ ರಾಗಿ ಕುಕ್ಕೀಸ್ ಕೂಡ ಕಳಿಸಿದ್ದಾರೆ. ಅದು ಏನಂದರೆ ಬೈ 1 get 1 ಫ್ರೀ ಅನ್ನೋ ಥರ. ನನಗೆ ಖುಷಿಯಾಗ್ಬಿಡ್ತು ರಾಗಿ ಕುಕ್ಕೀಸ್ ನೋಡಿದ ತಕ್ಷಣ. ನನಗೆ ರಸ್ಕ್ ಬೇಕಿತ್ತು, ಒಂದು 2 kg ಕಳಿಸ್ಬಿಡಿ ಮ್ಯಾಮ್, ಪದೇ ಅಲ್ಲಿಂದ ತರಿಸ್ಕೊಳ್ಳೋಕ್ಕಂತೂ ಆಗಲ್ಲ ಅಂತ. ರಸ್ಕ್ ತಿಂತೀರಾ ಅಂತ ನೀವು ಕೇಳಿದ್ರೆ ಎಸ್ ತಿಂತೀನಿ. ಯಾಕೆ ಗೊತ್ತಾ, ಇದು ಮಿಲೆಟ್ಸ್ ರಸ್ಕು. ಮೊನ್ನೆ ನಮ್ಮ ಈವೆಂಟಲ್ಲಿ ಅವರು ವೀಟ್ ರಸ್ಕ್ ಮಾಡಿದರು, ತುಂಬ ಚೆನ್ನಾಗಿತ್ತು. ತೊಗೊಂಬಂದ್ವಿ ಒಂದು 2 ಪ್ಯಾಕೆಟ್, ಒಂದು 1/4 kg, ಅರ್ಧ kg ಅಷ್ಟು. ಸೀಸನು ತುಂಬ ಇಷ್ಟಪಟ್ಟ. ನಾನು ಬೆಳಗ್ಗೆ ಟೈಮ್ 2 ತಿಂದೆ, ತುಂಬ ಚೆನ್ನಾಗಿತ್ತು. ಈಗ ಆರ್ಡ್ರ್ ಮಾಡಿದೆ, ಮಿಲೆಟ್ಸ್ನ ಮಾಡಿ ಕಳಿಸಿದ್ರೆ ಇನ್ನೂ ಹೆಲ್ದಿ ಅಲ್ವಾ, ಇದಕ್ಕಿಂತ ಇನ್ನೇನು ಬೇಕು, ಸಕ್ಕತ್ತಾಗಿದೆ. ರಿಫೈನ್ಡ್ ಆಯಿಲ್ ಇಲ್ಲ, ಇದರಲ್ಲಿ ಯಾವುದೇ ಶುಗರ್ ಆ್ಯಡ್ ಮಾಡಿಲ್ಲ, ಮಿಲೆಟ್ಸು ಮತ್ತು ಬೆಲ್ಲನ ಬಳಸಿದ್ದೀನಿ. ಮಾಲಿನಿ ಅವ್ರ ನಂಬರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಇಲ್ಲೂ ಕೂಡ ಕೊಟ್ಬಿಡ್ತೀನಿ. ಯಾಕಂದರೆ ನಿಮ್ಗೆ ಪಾಪ ಅಲ್ಲಿ ಹುಡುಕಕ್ಕೆ ಕಷ್ಟ ಆಗ್ಬೋದು. ಇಲ್ಲಿ ನಂಬರ್ ಕೊಡ್ತೀನಿ, ನೀವು ಬೇಕಾದರೆ ಏನು ಬೇಕಾದ್ರೂ ಆರ್ಡ್ರ್ ಮಾಡ್ಕೊಳ್ಳಿ. ಎಲ್ಲ ಆರೋಗ್ಯಕರವಾದ ಐಟಮ್ ಸಿಗುತ್ತೆ. ಬೆಂಗಳೂರಲ್ಲಿ ಇದ್ರಂತೂ ಇನ್ನೂ ಸುಲಭವಾಗಿ ನಿಮಗೆ ಕಳಿಸ್ಕೊಡ್ತಾರೆ. ಹಾಗೆ ಇದು ಬೇರೆ ರಸ್ಕ್ ಥರ ಇಷ್ಟಿರಲ್ಲ, ದೊಡ್ಡ ರಸ್ಕು. ಅದು ಒಂದು ತಿಂದ್ರೆ ಸಾಕು, ನಮಗೆ ಟೀ ಬ್ರೇಕಿಗೆ ಬೇಕಾದಷ್ಟು ಆಯಿತು ಅಂತ ಅನಿಸುತ್ತೆ. ಆರೋಗ್ಯವಾಗಿರೋದ್ರಿಂದ ತುಂಬಾ ಖುಷಿ ಆಗುತ್ತೆ. ನೀವು ಕಾಲ್ ಮಾಡಿ ನಿಮಗೇನು ಬೇಕೋ ಅವ್ರ ಹತ್ರ ಡೆಫಿನೆಟ್ಲಿ ತರಿಸ್ಕೋಬೋದು. ಸೊ ರಸ್ಕು, ರಾಗಿ ಕುಕ್ಕೀಸು, ಮಿಲೆಟ್ ಕುಕ್ಕೀಸು, ಹಾಗೆ ಪ್ಲಮ್ ಕೇಕು, ಇಷ್ಟು ನಾನು ಅಲ್ಲಿಂದ ತರಿಸ್ದೆ. ಕಾಪಿರೈಟ್ ಬರುತ್ತೆ, ಹಾಗಾಗಿ ನಾನಿಲ್ಲಿ ಹಾಡನ್ನು ಹಾಕ್ತಾಯಿಲ್ಲ. ಸೊ ಲೌಡಾಗಿ ಮ್ಯೂಸಿಕ್ ಹಾಕ್ಕೊಂಡು ನಾನು ಕೆಲಸ ಮಾಡ್ತಾಯಿದ್ದೆ ಸಂಜೆ ಟೈಮ್. ಇದು ಹೇಳಿದ್ನಲ್ಲ, ನನಗೆ ಕಷಾಯ ಮಾಡ್ಕೊಳ್ಳೋ ಸಮಯ. ಆ ಪಾರ್ಸಲ್ ರಿಸೀವ್ ಮಾಡಿಬಿಟ್ಟು ಈಗ ಕಷಾಯ ಮಾಡೋಕ್ಕೆ ಅಂತ ನಾನು ಫಸ್ಟು ಕೆಲಸದವ್ರಿಗೆ, ಅಲ್ಲಿ ಮನೆ ಹತ್ರ ಕೆಲಸದವ್ರು ಇದ್ದಾರಲ್ಲ, ಅಲ್ಲಿ ಮನೆ ಕಟ್ಟೋರು, ಅವರಿಗೆಲ್ಲ ಟೀ ಬೇಕು ಅಂತ ಹೇಳಿದ್ರು ನಮ್ಮ ಮನೆಯವರು. ಅಂದರೆ ಪ್ರತಿದಿನ 2 ಸಲ ಕಳಿಸ್ತೀನಿ. ಬೆಳಗ್ಗೆ ಮಾಡಿ 11 ಗಂಟೆ ಸುಮಾರು, ಸಂಜೆ 4 ಗಂಟೆ ಕರೆಕ್ಟಾಗಿ ಟೀ ಬೇಕು ಅವರಿಗೆ. ಈಗ ಆಲ್ರೆಡಿ 4 ಆಗಿಬಿಡ್ತು. ನಂಗೆ 3:15 ಕಷಾಯ ಮಾಡ್ಕೋಬೇಕಿತ್ತು, 4 ಆಯಿತು. ಯಾಕಂದರೆ ಪಾರ್ಸಲ್ ರಿಸೀವ್ ಮಾಡಿ ನಿಮಗೆ ರೆಕಾರ್ಡ್ ಮಾಡ್ತಿರೋದ್ರಿಂದ ಅರ್ಧ ಗಂಟೆ ನನ್ನ ಟೈಮ್ ಲೈನ್ ಮುಂದಕ್ಕೆ ಓಡ್ತಾ ಇದೆ. ಇಲ್ಲಿ ಒಂದಷ್ಟು ನೀರಿಗೆ ಹಸಿ ಶುಂಠಿನ ಕುಟ್ಟಿ ಹಾಕಿದೆ. ಹಾಗೆ ಒಂದೂವರೆ ಸ್ಪೂನಷ್ಟು ಸೋಪಿನ ಕಾಳಿನ ಪುಡಿ, ಅಂದರೆ ಸೋಂಪು ಪುಡಿ ಇರುತ್ತಲ್ಲ, ಅದನ್ನು ಫೆನಲ್ ಸೀಡ್ಸ್ ಅಂತ ಹೇಳ್ತೀವಿ, ಅದನ್ನು ಪೌಡ್ರ್, ಅಂದರೆ ತರಿಯಾಗಿ ಪುಡಿ ಮಾಡಿ ಇಟ್ಟಿರ್ತೀನಿ. ಬಿಕಾಸ್ ಕುದಿಯುವಾಗ ಚೆನ್ನಾಗಿ ಅದರಲ್ಲಿ ಬಿಟ್ಕೊಳ್ಳುತ್ತೆ ಅಂತ. ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡಿ ಬಾಯ್ಲ್ ಮಾಡೋಕ್ಕೆ ಇಡ್ತೀನಿ. ಚೆನ್ನಾಗಿ ಕುದ್ದ ಮೇಲೆ ಆಫ್ ಮಾಡಿ ಅದನ್ನು ಸೋಸ್ಕೊಂಡು ಕುಡಿತೀನಿ. ಊಟ ಆದ ತಕ್ಷಣ ನಾನಿವತ್ತು ಪಾತ್ರೆ ಕೈ ಹಾಕಲಿಲ್ಲ, ಬಿಟ್ಟು ಹೋಗಿದ್ದೆ, ಬೇರೆ ಕೆಲಸ ಇತ್ತು ಅಂತ. ಸೊ ಈಗ 4 ಗಂಟೆ ಸುಮಾರಿಗೆ ಡಿಶ್ ವಾಷರ್ಗೆ ಇಡೋದೆಲ್ಲ ಡಿಶ್ ವಾಷರ್ಗೆ ಇಟ್ಬಿಟ್ಟು, ಮುದ್ದೆ ಪಾತ್ರೆ ಅದೆಲ್ಲ ಇರುತ್ತಲ್ಲ, ಅದೆಲ್ಲದನ್ನು ನಾನು ಕೈಯಲ್ಲಿ ತೊಳಿತೀನಿ. ಅಂದರೆ ಕಬ್ಬಿಣದ್ದು ಪಾತ್ರೆಗಳು, ಕಟ್ಟಿಗೆ ಪಾತ್ರೆಗಳು, ಪ್ಲಾಸ್ಟಿಕ್ ಇದೇನಾದರೂ ಇತ್ತು ಅಂತಂದರೆ ಅದನ್ನು ನಾನು ಕೈಯಲ್ಲೇ ತೊಳಿತೀನಿ. ಬಾಕಿ ಎಲ್ಲ ಡಿಶ್ ವಾಷರ್ಗೆ ಲೋಡ್ ಮಾಡ್ತೀನಿ. ಡಿಶ್ ವಾಷರ್ಗೆ ಹಾಕೋದ್ರಿಂದ ಟೆನ್ಷನ್ ಫ್ರೀ, ನನಗೆ ಸ್ವಲ್ಪ ಮೈಂಡ್ ಫ್ರೀ ಆಗಿರುತ್ತೆ. ಅಂದರೆ ಅಯ್ಯೋ ಪಾತ್ರೆ ಇದೆ ಅಂತ ಆ ಟೆನ್ಷನ್ ನನಗಿರಲ್ಲ, ಅದೊಂದು ಸಮಾಧಾನ. ಯಾವಾಗ ಟೈಮ್ ಸಿಗುತ್ತೆ ಅವಾಗ ಲೋಡ್ ಮಾಡಿದರೆ ಆಯಿತು, ಪಾತ್ರೆ ಕೆಲಸ ಆಗುತ್ತೆ ಬಿಡು, ಈ ಒಂದು ಮೈಂಡ್ ಸೆಟ್ ಇರುತ್ತೆ. ಹಾಗಾಗಿ ಸಮಾಧಾನವಾಗಿ ಮಾಡ್ತೀನಿ. ಡಿಶ್ ವಾಷರ್ಗಂತೂ ಒಂದು ಸೊಲ್ಯೂಷನ್ನ, ಅಂದರೆ ಅದಕ್ಕೊಂದು ಪರಿಹಾರ ಕಂಡುಹಿಡ್ಕೊಂಡಿದ್ದೀನಿ, ಅದು ಹೇಳ್ತೀನಿ. ಬಟ್ ಈ ಡಿಟರ್ಜೆಂಟಿಗೆ ಬೇರೆ ಏನೋ ಆಪ್ಷನ್ ನನಗಿನ್ನೂ ಸಿಕ್ಕಿಲ್ಲ. ಡಿಶ್ ವಾಷರ್ಗೆ ಹಾಕಬೇಕಾಗಿರೋ ಡಿಟರ್ಜೆಂಟ್ನೇ ನಾವು ಹಾಕಬೇಕು, ಅದು ಹಾಕಿದೆ. ಆದರೆ ಇಲ್ಲಿ ರಿನ್ಸಿಡ್ ಅಂತ ನಾವು ಯೂಸ್ ಮಾಡ್ತೀವಿ, ಅದ್ರ ಬದಲಿಗೆ ನಾನು ವಿನೆಗರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಸಖತ್ ಖುಷಿ ಆಗುತ್ತೆ. ಬಿಕಾಸ್ ಒಂದೇನೋ ಆರೋಗ್ಯಕರವಾಗಿರೋದನ್ನು ಬಳಸ್ತಾ ಇದ್ದೀನಲ್ಲ ಅಂಥೇಳಿ ನಾನೇ ಸಮಾಧಾನ ಮಾಡ್ಕೊಳ್ಳೋಂಥ ಟೈಮು. ಬನ್ನಿ
ಅದೆಲ್ಲ ಮುಗಿಸಿ ಪಾತ್ರೆ ಕೆಲಸ ಮುಗಿಸಿ ಕಷಾಯನೂ ಕುಡಿದು ಈಗ ಸಂಜೆ ದೇವ್ರ ಪೂಜೆ ಮಾಡಬೇಕಲ್ಲ, ಮುಖ ತೊಳ್ಕೊಂಬಂದು ಮತ್ತೆ ವಿಭೂತಿ ಧರಿಸ್ಕೊಂಡು ಅರಿಶಿನ ಕುಂಕುಮ ಹಚ್ಕೊಂಡು ದೀಪನ ಹಚ್ಚಿ ಒಂದು ಚಿಕ್ಕ ಪ್ರೇಯರ್ ಏನಾದರೂ ಇರುತ್ತಲ್ಲ, ಶ್ಲೋಕಗಳು ಸಂಜೆ ಹೇಳ್ಕೊಳ್ಳೋದು ಏನಾದರೂ ಒಂದೆರಡು ಲೈನ್ ಹೇಳ್ಕೊಂಬಿಟ್ಟು ಆನಂತರ ಮತ್ತೆ ನಾನು ಆಫೀಸ್ಗೆ ಹೋಗ್ತೀನಿ. ಅಂದರೆ ನನಗಲ್ಲಿ ಈಗ ಪಾರ್ಸೆಲ್ ಬರೆಯೋದಿದೆ, ಇನ್ನು ಸ್ವಲ್ಪ ಇದೆ, ಅದನ್ನು ಬರೀಬೇಕು. ಅದು ಬರೆದ ನಂತರ ಎಡಿಟಿಂಗ್ ಕೆಲಸ ಇರುತ್ತೆ, ಬಿಕಾಸ್ ಶೂಟ್ ಮಾಡಿರ್ತೀನಿ, ಅದನ್ನೆಲ್ಲ ಎಡಿಟಿಂಗ್ ಮಾಡಬೇಕಲ್ವ, ಅದು ಆ ಕೆಲಸ ಇರುತ್ತೆ. ಅದಕ್ಕೆ ಮತ್ತೆ ವಾಪಸ್ ಬರ್ತೀನಿ. ಇಲ್ಲಿ ಹಾಲಲ್ಲೋ ಅಥವಾ ಆಫೀಸಲ್ಲೋ ಕೂತ್ಕೊಂಡು ಎಡಿಟಿಂಗ್ ಮುಗಿಸ್ಕೊತೀನಿ. ಎಡಿಟಿಂಗ್ ಮುಗಿದ ತಕ್ಷಣ 7:30 ಕರೆಕ್ಟಾಗಿ ಎಲ್ಲ ಬಿಟ್ಟು ಕಿಚನ್ಗೆ ಹೋಗ್ತೀನಿ, ಬಿಕಾಸ್ ನನಗೆ 8-8:30 ಅಡುಗೆ ರೆಡಿ ಇರಬೇಕು. ಇದು ಪ್ರತಿದಿನದ ರುಟೀನ್. ಇದು ಪ್ರತಿದಿನ ನೀವು ಮಾಡೋದು, ನಾನು ಮಾಡೋದು. ನಿಮಗೆ ಈ ವ್ಲಾಗ್ ಹೇಗನ್ನಿಸ್ತು? ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಷ್ಟೋ ಜನರದ್ದು ಇವತ್ತಿಗೂ ಪಾರ್ಸೆಲ್ಗಳು ಮಿಸ್ ಆಗಿದೆ, ಕಳಿಸ್ಬೇಕು ಅಂದರೆ ಮಿಸ್ ಆಗಿದೆ ಇನ್ ದ ಸೆನ್ಸ್ ನಾನು ಚೆಕ್ ಮಾಡದೇ ಇರೋದು, ಉಳ್ಕೊಂಡಿರೋದು, ಅವರಿಗೆ ದುಡ್ಡು ಹಾಕೋದು, ವಾಪಸ್ ಹಾಕ್ತಾಯಿದ್ದೀನಿ, ಪಾರ್ಸೆಲ್ ಕಳಿಸ್ತಾ ಇದ್ದೀನಿ. ಹೀಗೆ ನನ್ನ ದಿನಚರಿ ನಡೀತಾನೆ ಇರುತ್ತೆ. ನನ್ನ ಅಕ್ಕಪಕ್ಕ ಯಾವಾಗಲೂ ಈ ನಮ್ಮ ಸೀಸು ಮರಿನ ನೀವು ನೋಡ್ತಾನೆ ಇರ್ತೀರ. ಅವ್ರನ್ನ ಬಿಟ್ಟು ಒಂದು ಕ್ಷಣವೂ ಎಲ್ಲೂ ಇರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.